ನಮಸ್ತೆ, ನಾನು ನಿಮ್ಮ ಪೂಜಾರಿ ಗೌಡ ಪಕ್ಕಾ ಡಿ ಬಸ್ ಅಭಿಮಾನಿ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ. 2 ನಿಮಿಷ ಟೈಮ್ ಕೊಟ್ಟು ಕೇಳಿದರೆ 150ರಿಂದ 160 ಜನ ನಿರಾಶ್ರಿತರಿಗೆ ಒಂದು ನೆಲೆ ಸಿಗುತ್ತೆ, ಒಂದು ಆಶ್ರಯ ಸಿಗುತ್ತೆ, ಒಂದು ಜೀವನ ಸಿಗುತ್ತೆ, ಒಂದು ಬದುಕು ಸಿಗುತ್ತೆ ಅಂತ ಒಂದು ಕೆಲಸದ ಬಗ್ಗೆ ನಾನು ಇದನ್ನು ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ನನ್ನ ಟೀಮ್ ಅಂದರೆ ಡಿ ಡೈಮಂಡ್ ಅಸೋಸಿಯೇಷನ್ ಎಲೆಕ್ಟ್ರಾನಿಕ್ ಸಿಟಿ ಈ ಟೀಮ್ ವತಿಯಿಂದ ಇವತ್ತು ಒಂದು ಕಡೆ ಹೋಗಿದ್ದು, ಒಂದು ಆಶ್ರಮಕ್ಕೆ. ನೆಲಮಂಗಲ ಹತ್ರ ಇರೋ ಸೊಂಡೆಗೊಪ್ಪ ಅಂತ ಒಂದು ವಿಲೇಜ್, ಅಲ್ಲಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅಂತ. ಅಲ್ಲಿ ಇವತ್ತು ನಮ್ಮ ಡಿ ಬಾಸ್ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ಖಂಡಿತ ನನಗೆ ನೋಡಿ ತುಂಬ ಖುಷಿನೂ ಆಯಿತು, ಅಷ್ಟೇ ಹೆಮ್ಮೆನೂ ಆಯಿತು. ಇಂಥ ಒಂದು ಕಡೆ ನಾವು ಬಂದ್ವಲ್ಲ, ಇದೊಂದು ಪಾವನದ ಜಾಗ, ಒಂದು ಪುಣ್ಯದ ಜಾಗ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಖುಷಿ ಆಯಿತು. ಆ್ಯಂಡ್ ಹೆಮ್ಮೆ ಯಾಕಾಯಿತು ಅಂತಂದರೆ 150ರಿಂದ 160 ಜನ ನಿರಾಶ್ರಿತರಿಗೆ ಆಶ್ರಿತವಾಗಿ ನೆಲೆಯಾಗಿ ನಿಂತಿರುವಂಥ ಒಂದು ವ್ಯಕ್ತಿ ಬಗ್ಗೆ ನಾನು ಹೇಳಲೇಬೇಕು. ಯೋಗೀಶ್ ಅಂತ ಅವರು. ನಾನು ಅವರ ಅಕೌಂಟನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಅದನ್ನು ಅಕೌಂಟ್ ಓಪನ್ ಮಾಡಿ ಫಾಲೋ ಮಾಡಿ, ಅಕೌಂಟಲ್ಲಿರೋ ವೀಡಿಯೋಗಳನ್ನು ನೋಡಿ. ಹಾಗೆ ಅವರಿರೋ ಸ್ಥಳಕ್ಕೆ ದಯವಿಟ್ಟು ಒಂದು ಸಲ ಭೇಟಿ ಕೊಡಿ. ಒಂದು ಸಲ ಅಲ್ಲಿ ಹೋಗಿ ಬಂದರೆ ಗೊತ್ತಾಗುತ್ತೆ. ನನಗಿಂತ ಹೆಚ್ಚಾಗಿ ನೀವೇ ಮಾತಾಡ್ತೀರಾ. ಅಷ್ಟು ಹೇಳೋಕ್ಕೂ ಪದಗಳು ಸಾಲ್ತಿಲ್ಲ ನನಗೆ ಆ ವ್ಯಕ್ತಿ ಬಗ್ಗೆ. ಯಾಕೆ ಅಂತಂದರೆ ತನ್ನ ಸರ್ವಸ್ವವನ್ನೇ ಅವರು ಇವ್ರಿಗೋಸ್ಕರ ದಾರೆ ಎಳೆದು ಎಲ್ಲದನ್ನು ಅರ್ಪಿಸ್ಕೊಂಡು ಈ ಕೆಲಸಕ್ಕೆ ತಮ್ಮನ್ನು ತಾವೇ ತೊಡಗಿಸ್ಕೊಂಡಿದ್ದಾರೆ. ಸೊ ಅಂಥವ್ರಿಗೆ ನಾವೆಲ್ಲರೂ ಸೇರಿ ನಮ್ಮ ಕೈಲಾದಷ್ಟು ಸಹಾಯಗಳನ್ನ ಮಾಡೋಣ. ಅವರು ಆಶ್ರಮ ಅಂತ ಅಂದ್ಕೊಂಡಿರೋ ಆ ಬೃಂದಾವನನ ಕಟ್ಟೋಕ್ಕೆ ಹೆಲ್ಪ್ ಮಾಡೋಣ. ನಮ್ಮ ಕೈಲಿ ಎಷ್ಟಾಗುತ್ತೋ ಸಾಧ್ಯ ಆದಷ್ಟು ಎಲ್ಲರೂ ಕೈಯಿಂದನೂ ಸಾಧ್ಯ. ಖಂಡಿತವಾಗ್ಲೂ ಇಲ್ಲಿ ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅನ್ನೋ ಮಾತೇ ಇಲ್ಲ. ಎಲ್ಲರೂ ಒಂದು ಮಾನವೀಯತೆಯಿಂದ, ಮಿಡಲ್ ಕ್ಲಾಸ್ ನಾವು ಎಲ್ಲರೂ ಹೌದು, ದುಡ್ಕೊಂಡು ತಿನ್ನೋರೆ ನಾವು. ಆದರೆ ಒಂದು ಚಿಕ್ಕ ಚಿಕ್ಕ ಪುಟ್ಟ ಸಹಾಯ 150ರಿಂದ 160 ಜನರ ಜೀವನಕ್ಕೆ ಒಂದು ದಾರಿ ಆಗುತ್ತೆ, ಆಧಾರವಾಗುತ್ತೆ ಅನ್ನೋದಾದರೆ ಯಾಕೆ ಮಾಡಬಾರ್ದು? ಅವ್ರು ಅದನ್ನ ಹೇಳಿದ್ರು, ಇವ್ರು ಇದನ್ನ ಹೇಳಿದ್ರು, ಅವ್ರ ಬಗ್ಗೆ ಇದು ಅದೆಲ್ಲ ಯಾವುದೂ ತಲೆಗೆ ಹಾಕೋಬೇಡಿ. ನೀವು ಒಂದು ಸಲ ಅಲ್ಲಿಗೆ ಹೋಗಿ ಮಾತಾಡಿ, ನಿಮಗೆ ಅರ್ಥ ಆಗುತ್ತೆ ನಾನು ಯಾಕೆ ಇಷ್ಟು ಕೇಳ್ಕೊಳ್ತಾ ಇದ್ದೀನಿ ಅಂತ. ನಿಜಕ್ಕೂ ನಾನು ಈ ವ್ಯಕ್ತಿನ ತುಂಬ ಗೌರವಿಸ್ತೀನಿ, ಯೋಗೀಶ್ ಅವ್ರನ್ನ. ಯಾಕಂದರೆ ಇಷ್ಟು ದೊಡ್ಡ ಸಾಧನೆ ಮಾಡ್ತಿದ್ದಾರೆ ಅಂತಂದರೆ ಮುಂದೊಂದು ದಿನ ನಿಮಗನ್ಸುತ್ತೆ ನಾವೆಂಥ ಒಂದು ಕಡೆ ಒಂದು ಸಹಾಯ ಮಾಡಿದ್ದು ನಮಗೆ ಹೆಮ್ಮೆ ಇದೆ, ನಮಗೆ ಆ ಪುಣ್ಯಗಳು ನಮಗೂ ಒಂಚೂರು ಸಿಕ್ಕಲಿ ಅಂತ ನೀವು ಖಂಡಿತ ಕೇಳ್ಕೊಳ್ತೀರಾ. ಅಂಥ ಒಂದು ಕಾರ್ಯನ ಅವ್ರು ಮಾಡ್ತಾ ಇದ್ದಾರೆ, ಮಾಡೋಕ್ಕೆ ಹೊರಟಿದ್ದಾರೆ ಕೂಡ. ಈಗ ಆಲ್ರೆಡಿ ನಡೀತಾ ಇದೆ, 1 ವರ್ಷದಿಂದ ನಡೀತಾ ಇದೆ. ಸಾಧ್ಯವಾದಷ್ಟು ಎಲ್ಲರೂ ಅವ್ರ ಕೈ ಹಿಡಿದು ನಡೆಸೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರು ಆಲ್ರೆಡಿ 150ರಿಂದ 160 ಜನ ಜೀವನಕ್ಕೆ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ನಾವು ಆ ವ್ಯಕ್ತಿನ ಎಲ್ಲರೂ ಸೇರಿ ಕೈ ಹಿಡಿದು ನಡೆಸೋಣ ಅಂತ ನಾನು ಕೇಳ್ಕೊಳ್ತಾ ದಯವಿಟ್ಟು ಮಿಸ್ ಮಾಡಬೇಡಿ. ಒಂದ್ಸಲ ಭೇಟಿ ಮಾಡಿ. ಅವ್ರ ನಂಬರ್ ಕೂಡ ಅವ್ರ ಅಕೌಂಟಲ್ಲೇ ಇರುತ್ತೆ, ಅವ್ರು ಹಾಕಿರೋ ವಿಡಿಯೋದಲ್ಲಿದೆ. ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದಾರೆ. ದಯವಿಟ್ಟು ಅವರ ಬೇಡಿಕೆಗೆ ನಮ್ಮ ಕೈಲಿ ಏನಾಗುತ್ತೋ ಆ ಬೇಡಿಕೆನ ನಾವು ನಮ್ಮ ಕೈಲಾದಷ್ಟು ಒಂದು ಅಳಿಲ್ ಸೇವೆ ಅಂತ ಮಾಡೋಣ. ಅದರಿಂದ 160 ಜನಕ್ಕೆ ನೆಲೆ ಆಗಿರುವಂಥ ವ್ಯಕ್ತಿ ಪುಣ್ಯದಲ್ಲಿ ನಾವು ಒಂದು ಚಿಕ್ಕ ಪುಣ್ಯನ ಪಡ್ಕೊಳ್ಳೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇಗ್ನೋರ್ ಮಾಡಬೇಡಿ, ಬ್ಯಾಡ್ ಕಮೆಂಟ್ ಹಾಕಬೇಡಿ, ಸಾಧ್ಯ ಆದಷ್ಟು ಶೇರ್ ಮಾಡಿ. ಬ್ಯಾಡ್ ಕಮೆಂಟ್ ಹಾಕೋರಿಗೆ ನಾನು ಏನೂ ಹೇಳಬೇಕಾಗಿಲ್ಲ. ಯಾಕಂದರೆ ಒಳ್ಳೆಯದು ಕೆಟ್ಟದ್ದು ನಾವಿವಾಗ ಯಾವುದೂ ಎಲ್ಲದನ್ನು ಒಂದೇ ಥರ ನಾವು ಸ್ವೀಕರಿಸಬೇಕು ಅಂತ ಅಂದ್ಕೊಂಡು ಡಿಸೈಡ್ ಆಗಿಬಿಟ್ಟಿದ್ದೀವಿ. ಯಾರು ಏನಂದ್ರೂ ನಾವು ಬೇಜಾರು ಮಾಡ್ಕೊಳ್ಳಲ್ಲ, ಕೋಪನೂ ಮಾಡ್ಕೊಳ್ಳಲ್ಲ, ಆ್ಯಂಡ್ ನೊಂದ್ಕೊಳ್ಳೋದು ಇಲ್ಲ. ನಮ್ಮ ಕೆಲಸ ನಾವು ಯಾವುದನ್ನು, ನಮ್ಮ ಅಭಿಮಾನನ ನಾವು ಯಾವುದು ತೋರಿಸ್ಬೇಕು ನಾವು ಅದರಲ್ಲಿ ತೋರಿಸೋಣ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀವಿ. ಸೊ ಎಲ್ಲದನ್ನು ದೇವ್ರು ನೋಡ್ಕೊಳ್ತಾನೆ. ಕಾಲಾಯ ತಸ್ಮೈ ನಮಃ ಅಂತ. ನಾವು ಎಲ್ಲರೂ ಮಾಡೋ ಸಹಾಯದ ಪುಣ್ಯ ಎಲ್ಲರೂ ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ. ಆ ದೇವರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ. ಹಾಗೆ ಆ ಪುಣ್ಯದ ಫಲದಲ್ಲಿ ನಮ್ಮ ಡಿ ಬಾಸು ಎಲ್ಲ ಆರೋಪ ಮುಕ್ತವಾಗಿ ನಮ್ಮ ಬಾಸ್ ಆಚೆ ಬಂದು ನಮ್ಮ ಜೊತೆ ಮತ್ತೆ ಮುಂಚಿನ ಥರ ನಗ್ನಗ್ತಾ ಇರಬೇಕು ಅನ್ನೋದೇ ನಮ್ಮ ಆಸೆ. ಇದೊಂದು ನನ್ನ ಬೇಡಿಕೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಶೇರ್ ಮಾಡೋದು ಮುಖ್ಯ ಅಲ್ಲ, ಅದ್ರ ಪ್ರಕಾರ ಒಂದಿಷ್ಟು ಚಿಕ್ಕ ಸಹಾಯ ಮಾಡಿ ಅವ್ರಿಗೆ ಅಂತ ಕೇಳ್ಕೊಳ್ತೀನಿ. ಜೈ ಡಿ ಬಾಸ್.